ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ದಾಳಿಯನ್ನು ಬಹಿರಂಗಪಡಿಸುವ ನಿಟ್ಟಿನಲ್ಲಿ ಭಾರತದ ಆಕ್ರಮಣಕಾರಿ ಜಾಗತಿಕ ಅಭಿಯಾನದ ಅಡಿಯಲ್ಲಿ 7 ನಿಯೋಗಗಳ ಭಾಗವಾಗಿರುವ ಡಿಎಂಕೆ ಸಂಸದೆ ಕನಿಮೋಳಿ ಕರುಣಾನಿಧಿ ನೇತೃತ್ವದ 3ನೇ ಬಹುಪಕ್ಷೀಯ ನಿಯೋಗ ಇಂದು ರಷ್ಯಾದ ಮಾಸ್ಕೋಗೆ ತಲುಪಿದೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಕನಿಮೋಳಿ ಕರುಣಾನಿಧಿ ರಷ್ಯಾ ಕಾರ್ಯತಂತ್ರದ ಪಾಲುದಾರನಾಗಿದ್ದು, ರಾಜತಾಂತ್ರಿಕ ವಿಷಯಗಳು ಮತ್ತು ವ್ಯಾಪಾರದಲ್ಲಿ ಎರಡೂ ರಾಷ್ಟ್ರಗಳು ಯಾವಾಗಲೂ ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಭಾರತವು ಪದೇ ಪದೇ ಭಯೋತ್ಪಾದಕ ದಾಳಿಗಳನ್ನು ಎದುರಿಸುತ್ತಿರುವಾಗ ರಷ್ಯಾದೊಂದಿಗೆ ಮಾಹಿತಿ ಹಂಚಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಕನಿಮೋಳಿ ನೇತೃತ್ವದ ಬಹುಪಕ್ಷೀಯ ನಿಯೋಗ ರಷ್ಯಾ ಭೇಟಿಯ ನಂತರ ಸ್ಪೇನ್, ಗ್ರೀಸ್, ಸ್ಲೋವೇನಿಯಾ ಮತ್ತು ಲ್ಯಾಟ್ವಿಯಾಕ್ಕೆ ಭೇಟಿ ನೀಡಲಿದೆ. ಏತನ್ಮಧ್ಯೆ ಜೆಡಿಯು ಸಂಸದ ಸಂಜಯ್ ಝಾ ನೇತೃತ್ವದ ಬಹುಪಕ್ಷೀಯ ನಿಯೋಗ ಪಾಕಿಸ್ತಾನ ಬೆಂಬಲಿತ ದಾಳಿ ಸಂಬಂಧ ಬ್ರೆಜಿಲ್, ಆಸ್ಟ್ರೇಲಿಯಾ, ಕೊಲಂಬಿಯಾ, ಗ್ರೀಸ್ ಮತ್ತು ದಕ್ಷಿಣ ಕೊರಿಯಾದ ರಾಯಭಾರಿಗಳು ಮತ್ತು ರಾಜತಾಂತ್ರಿಕರೊಂದಿಗೆ ಜಪಾನ್ನ ಟೋಕಿಯೋದಲ್ಲಿ ಸಂವಾದ ನಡೆಸಿದೆ.